ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗಣಕೆ ಸೊಪ್ಪಿನ ಮಸೊಪ್ಪು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ. ಈ ಗಣಕೆ ಸೊಪ್ಪಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಅದರಲ್ಲೂ ಈ ಸೊಪ್ಪಿಂದ ಮಾಡ್ತಕ್ಕಂಥ ರೆಸಿಪಿಗಳು ಬಾಣಂತಿಯರಿಗೆ ಒಂದು ಉತ್ತಮವಾದ ಆಹಾರ ಅಂತಲೇ ಹೇಳ್ಬೋದು. ಮೊದಲಿಗೆ ಸೊಪ್ಪನ್ನ ಸೋಸ್ಕೊಂಡು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕಿಟ್ಟಿದ್ದೆ. ಕಾದ ನಂತರ ಸೊಪ್ಪನ್ನ ಅದರೊಳಗಡೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಗಣಕೆ ಸೊಪ್ಪು ತುಂಬಾ ಕಹಿ ಅಂಶನ ಹೊಂದಿರುತ್ತೆ. ಹಾಗಾಗಿ ಮೊದಲಿಗೆ ಸೊಪ್ಪನ್ನ ಈ ಥರ ಬೇಯಿಸ್ಕೊಂಡು ನಂತರ ಸೊಪ್ಪನ್ನ ಎತ್ಕೊಂಡು ನೀರನ್ನ ಚೆಲ್ಲಬೇಕು. ಇನ್ನು ಸೊಪ್ಪು ಬೇಯೋ ಅಷ್ಟರಲ್ಲಿ ರುಬ್ಬೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಜಾರ್ ತಗೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಮತ್ತು 2 ಸ್ಪೂನ್ನಷ್ಟು ಸಾಂಬಾರು ಪೌಡ್ರನ್ನ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ರುಬ್ಬಿ ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ಸೊಪ್ಪು ಬೆಂದಿತ್ತು. ಸೊಪ್ಪನ್ನ ಒಂದು ಪ್ಲೇಟ್ ಒಳಗಡೆ ಎತ್ಕೊಂಡು ಉಳಿದಿರ್ತಕ್ಕಂಥ ನೀರನ್ನ ಚೆಲ್ಕೋಬೇಕು. ಇನ್ನು ಸೊಪ್ಪು ತಣ್ಣಗಾದ್ಮೇಲೆ ರುಬ್ಬಿರ್ತಕ್ಕಂಥ ಜಾರ್ ಒಳಗಡೆ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಸೊಪ್ಪನ್ನ ಈ ಥರ ಬೇಯಿಸ್ದೆ ಹಾಗೇನೂ ಸಹ ಮಾಡ್ಕೋಬೋದು, ಆದರೆ ಸ್ವಲ್ಪ ಕಹಿ ಹೆಚ್ಚಾಗಿರುತ್ತೆ ಅಷ್ಟೇ. ನನ್ನ ಮಕ್ಕಳು ಕಹಿ ಇದ್ದರೆ ತಿನ್ನಲ್ಲ ಅಂತ ಹೇಳಿ ಈ ಥರ ಮಾಡ್ಕೋತಾ ಇದ್ದೀನಿ. ಈಗ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೋಬೇಕು. ನಂತರ ರುಬ್ಬಿರ್ತಕ್ಕಂಥ ಸೊಪ್ಪನ್ನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ 1 ಗ್ಲಾಸ್ನಷ್ಟು ಹಾಲನ್ನ ಸೇರಿಸ್ಕೋಬೇಕು. ಈ ಗಣಕೆ ಸೊಪ್ಪಿನ ಮಸೊಪ್ಪಿಗೆ ಹಾಲನ್ನ ಸೇರಿಸಿ ಮಾಡಿದ್ರೇ ಅದಕ್ಕೆ ಒಂದು ರುಚಿ. ಇಲ್ಲ ಅಂದರೆ ಅಷ್ಟು ರುಚಿ ಕೊಡಲ್ಲ. ಹಾಲು ಸೇರಿಸೋದ್ರಿಂದ ಇದರ ರುಚಿ ಇನ್ನೂ ಹೆಚ್ಚಾಗುತ್ತೆ. ಈ ಹಳ್ಳಿಗಳ ಕಡೆ ಎಲ್ಲ ಬಾಣಂತಿಯರಿಗೆ ಜಾಸ್ತಿ ಹೆಚ್ಚಾಗಿ ಈ ಸೊಪ್ಪಿನ ರೆಸಿಪಿಗಳನ್ನ ಮಾಡಿಕೊಡ್ತಾರೆ. ಈ ಸೊಪ್ಪನ್ನ ತಿನ್ನೋದ್ರಿಂದ ಬಾಣಂತಿಯರಲ್ಲಿ ಹಾಲು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಬರೀ ಬಾಣಂತಿಯರು ಅಂತ ಮಾತ್ರ ಅಲ್ಲ, ನಮ್ಗಳಿಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊಪ್ಪಿನ ಪಲ್ಯ ಮಾಡ್ಕೋಬೋದು, ಉಪ್ಸಾರು ಮತ್ತು ಮೊಸೊಪ್ಪು ಈ ಥರ ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮೊಸೊಪ್ಪು ಮಾಡ್ಕೊಳ್ಳೋದು ತುಂಬಾ ಈಸಿ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲೇ ಬೇಗನೆ ಮಾಡ್ಕೋಬೋದು. ಈ ಸಾಂಬಾರಿಗೆ ಬೇಕು ಅಂತ ಹೇಳಿದ್ರೆ ಕಡಲೆಕಾಳು, ಅವರೆಕಾಳು ಈ ಥರ ಕಾಳನ್ನ ಹುರಿದು ಸೇರಿಸ್ಕೋಬೋದು. ಮುದ್ದೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ಇದಾಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ. ಈ ವಿಧಾನದಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.